ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 112ನೇ ಕೀರ್ತನೆ ಅದರ 7ನೇ ವಾಕ್ಯ. ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ, ಯೆಹೋವನಲ್ಲಿ ಭರವಸವಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಕೀರ್ತನೆಗಾರನ ಹೇಳ್ತಾನೆ, ಈ 112ನೇ ಕೀರ್ತನೆಯಲ್ಲಿ ಹೆಡ್ಡಿಂಗಲ್ಲಿ ಓದುವಾಗ ಒಬ್ಬ ಭಕ್ತನ ಧನ್ಯತೆ ಏನು ಅನ್ನೋದನ್ನು ಹೇಳ್ತಾನೆ. ಒಬ್ಬ ಭಕ್ತನು ಧನ್ಯನಾಗಿದ್ದಾನೆ. ದೇವರಲ್ಲಿ ಭಯಭಕ್ತಿಯುಳ್ಳಂತಹ ಭಕ್ತನು ಅವನು ಧನ್ಯನಾದಂತಹ ವ್ಯಕ್ತಿ. ಆಗ ವಾಕ್ಯ ಹೇಳ್ತದೆ, ಅವನ ಧನ್ಯತೆಯ ಕುರಿತು ಒಂದೊಂದೇ ಲೈನಲ್ಲಿ ಹೇಳ್ತಾ ಬರ್ತಾನೆ. ಬಂದು ಅವನಿಗೆ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ. ಯಾರಿಗೆ ಕೆಟ್ಟ ಸುದ್ದಿ ಭಯ ಇರೋದಿಲ್ಲ? ಯಾರು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡ್ತಾನೋ ಅವನಿಗೆ ಕೆಟ್ಟ ಸುದ್ದಿಯ ಭಯ ಇರೋದಿಲ್ಲ. ಈ ಕೆಟ್ಟ ಸುದ್ದಿ ಅಂತ ಹೇಳಿದಾಗ ಅನೇಕ ಸಂದರ್ಭಗಳಲ್ಲಿ ನಾವು ತಿಳ್ಕೊಳ್ತೀವಿ, ಏನಿದು ಕೆಟ್ಟ ಸುದ್ದಿ? ಅವನಿಗೆ ಅವನ ಜೀವಿತದಲ್ಲಿ ಇಂಥದ್ದಾಗುತ್ತೆ, ನಿಮಗೆ ಹೀಗಾಗುತ್ತೆ, ನಿಮಗೆ ಅವ್ರು ಯಾರೋ ಮಾಟ ಮಾಡಿದ್ದಾರೆ, ಅವ್ರು ನಿಮಗೆ ಮಂತ್ರ ಮಾಡಿದ್ದಾರೆ, ಅವ್ರು ನಿಮಗೆ ವಿರುದ್ಧವಾಗಿ ಏನೋ ಮಾಡ್ತಾ ಇದ್ದಾರೆ, ಅಥವಾ ದಾರಿಯಲ್ಲಿ ಇದನ್ನು ದಾಟಬಾರ್ದು, ಬೆಕ್ಕಡ್ಡ ಹೋಯಿತು, ಇದಾಗುತ್ತೆ ಅದಾಗುತ್ತೆ, ಅನೇಕ ರೀತಿಯ ಒಂದು ತಪ್ಪಾದಂತಹ ಮೂಢನಂಬಿಕೆಯಲ್ಲಿ ಹಾದು ಹೋಗುವಂಥ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮ ಸತ್ಯವನ್ನು ತಿಳಿದಿರುವಂಥ ವಿಶ್ವಾಸಿಗಳು ಸಹ ಅದಕ್ಕೆ ಬಲಿಯಾಗ್ತಾ ಇರೋದು ನಮಗೆ ಗೊತ್ತಿರುವಂತಹ ವಿಷಯನೇ. ವಿಶ್ವಾಸಿಗಳಲ್ಲೂ ಸಹ ಒಂದು ಭಯದ ವಾತಾವರಣ ಇದೆ. ಒಂದು ಬೆಕ್ಕಡ್ಡ ಹೋದರೆ ನಾವು ದಾರಿ ದಾಟಿಬಿಟ್ರೆ ನಮಗೇನಾಗುತ್ತೋ ಗೊತ್ತಿಲ್ಲ, ಅಥವಾ ಇನ್ನೇನೋ ಒಂದು ಕಾರ್ಯಗಳು ಯಾರೋ ಹೇಳಿದ್ರು ನೀನು ಹಾಳಾಗ್ತೀಯ ಅಂತ ಹೇಳಿದ್ರು ತಕ್ಷಣ ನಮಗೆ ಭಯ ಆಗುತ್ತೆ. ಅವನು ನನಗೆ ಶಾಪ ಹಾಕದ, ಆ ಶಾಪ ನನಗೆ ತಗಲ್ಬಹುದು, ಇವನು ನನಗೆ ವಿರುದ್ಧವಾಗಿ ನೀನು ಉದ್ಧಾರ ಆಗಲ್ಲ ಅಂತ ಹೇಳ್ಬಿಟ್ಟ, ಅದರಿಂದ ಅದು ನನಗೆ ಆಗ್ಬಿಡುತ್ತೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಒಬ್ಬ ಭಕ್ತನಾಗಿ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಯೆಹೋವನ ವಾಕ್ಯವನ್ನು ಅನುಸರಿಸುತ್ತಾ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವಂತಹ ವ್ಯಕ್ತಿಯ ಜೀವಿತದಲ್ಲಿ ಮನುಷ್ಯ ಏನೇ ಹೇಳಿದ್ರು ಸಹ ಅವನಿಗೆ ಆ ಕೆಟ್ಟ ಸುದ್ದಿಯ ಭಯ ಇರೋದಿಲ್ಲ. ಯಾಕೆ ಗೊತ್ತಾ? ಅವನಿಗೆ ಒಂದು ವಿಷಯ ಗೊತ್ತು, ನನ್ನ ಜೀವಿತವನ್ನು ರೂಪಿಸುವಂಥವನು ದೇವರು, ನನ್ನ ಭವಿಷ್ಯವನ್ನು ರೂಪಿಸುವಂಥವನು ದೇವರು, ಮನುಷ್ಯನ ಅಲ್ಲ ನನ್ನ ಜೀವಿತವನ್ನು ರೂಪಿಸೋದು. ಈ ಒಂದು ಸತ್ಯ ನಾವು ತಿಳಿದುಕೊಂಡ್ರೆ ಅವನಿಗೆ ಕೆಟ್ಟ ಸುದ್ದಿಯ ಭಯ ಇರೋದಿಲ್ಲ. ಆದರೆ ವಾಕ್ಯ ಹೇಳುತ್ತೆ, ಯಾಕೆ ಭಯ ಇರಲ್ಲ? ಅವನು ಯೆಹೋವನಲ್ಲಿ ಭರವಸವಿಟ್ಟಿದ್ದಾನೆ. ಆದ್ದರಿಂದ ಅವನ ಮನಸ್ಸು ಸ್ಥಿರವಾಗಿರ್ತದೆ. ಎಷ್ಟೋ ಸಮಯದಲ್ಲಿ ವಿಶ್ವಾಸಿಗಳ ಮನಸ್ಸು ಚಂಚಲ ಆಗಿಬಿಡ್ತದೆ. ಒಂದೊಂದು ಸಮಸ್ಯೆಗಳು ಬಂದಾಗ ಅವ್ರು ಏನೋ ಹೇಳಿರ್ತಾರೆ, ನಮಗೆ ವಿರುದ್ಧವಾಗಿ ನೀನು ಹಾಳಾಗೋಗ್ತೀಯ ಅಂತ, ನಾವು ಉದ್ಧಾರ ಆಗಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಹೇಳಿ ಒಂದು ಅರ್ಧ ಗಂಟೆಗೋ ಅಥವಾ ನೆಕ್ಸ್ಟ್ ಡೇ ನಮ್ಮ ಶರೀರದಲ್ಲಿ ಒಂದು ಬದಲಾವಣೆಗಳಾಗುತ್ತೆ, ವೇದನೆ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಅಥವಾ ನಮ್ಮ ಮಾಡ್ತಾ ಇರೋದ ಬಿಸ್ನೆಸ್ಸಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗುತ್ತೆ. ಇದೆಲ್ಲ ಏನಾಗುತ್ತೆ, ನಮಗೆ ಒಂದು ಯೋಚನೆ ಆಗುತ್ತೆ, ಒಂದು ವೇಳೆ ಅವನು ಹೇಳಿದ್ದು ನಡೀತಾ ಇರಬಹುದು, ಅವನು ಹೇಳಿದ್ದು ಆಗ್ತಾ ಇರಬಹುದು ಎಂಬ ಯೋಚನೆ ಎಲ್ಲ ನಮ್ಮ ಜೀವಿತದಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇವತ್ತು ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಗುವೆ, ನೀನು ದೇವರಲ್ಲಿ ಭರವಸೆ ಇಟ್ಟಂತಹ ವ್ಯಕ್ತಿ ಆದರೆ ನಿನಗೆ ಕೆಟ್ಟ ಸುದ್ದಿಯ ಭಯ ಇರೋದಿಲ್ಲ. ಅವ್ರು ಯಾರು ಏನಾರ ಹೇಳಲಿ, ಜನ ಏನು ಹೇಳಿದ್ರು ಸಹ ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಕಾರಣ ನಿನಗೆ ಭರವಸೆ ಇರೋದು ಆ ಮನುಷ್ಯನ ಮಾತಿನಲ್ಲಿ ಅಲ್ಲ, ಮನುಷ್ಯನ ಹೇಳುವಂಥ ಕಾರ್ಯದಲ್ಲಲ್ಲ. ನೀನು ಭರವಸೆ ಇಟ್ಟಿರೋದು ದೇವರನ್ನಾಗಿದ್ದರೆ, ನೀನು ಆಶ್ರಯಿಸಿರೋದು ದೇವರನ್ನಾಗಿದ್ದರೆ ನಿನ್ನ ಮನಸ್ಸು ಸ್ಥಿರವಾಗಿರ್ತದೆ. ಅಲ್ಲಿ ಗೊಂದಲ ಇರಲ್ಲ, ಅಲ್ಲಿ ಕನ್ಫ್ಯೂಷನ್ ಇರಲ್ಲ. ಅದಾಗುತ್ತೋ, ಇದಾಗುತ್ತೋ, ಹೀಗಾಗುತ್ತೋ, ಹಾಗಾಗುತ್ತೋ, ಇದು ಯಾವುದು ಸಹ ಕನ್ಫ್ಯೂಷನ್ ನಿನ್ನಲ್ಲಿ ಇರದ ಹಾಗೆ ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ನಡೆಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿರೋದ್ರಿಂದ ನೀನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು, ನೀನು ಆಸಕ್ತಿ ಉಳ್ಳವನಾಗಬೇಕು. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಅವನಿಗೆ ದೇವರ ಮೇಲೆ ಭರವಸೆ ಇರೋದ್ರಿಂದ ಅವನ ಮನಸ್ಸು ಸ್ಥಿರವಾಗಿರುತ್ತೆ. ಈ ದಿವಸಗಳಲ್ಲಿ ನಮ್ಮ ಭರವಸೆ ಯಾರ ಮೇಲಿದೆ? ನಮ್ಮ ಭರವಸೆ ಮನುಷ್ಯರಲ್ಲಿದೆಯಾ, ಅಥವಾ ನಮ್ಮ ಸನ್ನಿವೇಶಗಳ ಮೇಲೆ ಇದೆಯಾ, ನಾವು ಮಾಡ್ತಾ ಇರುವಂಥ ಕಾರ್ಯಗಳ ಮೇಲೆ ಇದೆಯಾ? ಇದರಿದ್ದರೆ ಆಗಲ್ಲ. ಈ ದಿವಸಗಳಲ್ಲಿ ದೇವರ ಮೇಲೆ ಭರವಸೆ ಇದ್ದರೆ, ಆತನಲ್ಲಿ ನಾವು ಆಶ್ರಯಿಸಿದ್ರೆ, ಆತನಲ್ಲಿ ನಾವು ಭರವಸೆ ಇಟ್ಟಿರೋದ್ರೆ ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ಯಾರೇನೇ ಹೇಳಿದ್ರು ಸಹ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಈ ದಿವಸ ಕರ್ತನಿಗೆ ಹೇಳೋಣ,
ಹೇಳೋಣ, ಸ್ವಾಮಿ, ಜನ ನನಗೆ ವಿರುದ್ಧವಾಗಿ ಮಾತಾಡ್ತಾ ಇರ್ಬೋದು, ಜನ ನನಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಾ ಇರ್ಬೋದು, ಆದರೆ ನಾನು ಅದಕ್ಕೆ ಭಯಪಡಲ್ಲ. ನಾನು ಆ ವಿಷಯಗಳಿಗೆ ನಾನು ಭಯಪಡಲ್ಲ. ಕಾರಣ ನನ್ನ ಜೀವನದಲ್ಲಿ ಭಯವಿಲ್ಲದಂತಹ ವ್ಯಕ್ತಿಯಾಗಿದ್ದಕ್ಕಲ್ಲ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ತೊರೆದು ಬಿಡೋದಿಲ್ಲ, ನಾನು ನಿನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದಂತಹ ಆ ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇರುವುದಕ್ಕಾಗಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ. ಕರ್ತನೆ, ಯಾರೆಲ್ಲ ಏನೇ ಹೇಳಿದ್ರೂ ಸಹ ನಾನು ನಿರಾಶೆ ಪಡೋದಿಲ್ಲ. ಕಾರಣ ನನ್ನ ಮನಸ್ಸು ಸ್ಥಿರವಾಗಿದೆ. ನಾನು ದೇವರಲ್ಲಿ ಭರವಸೆ ಇಟ್ಟಿದ್ದೇನೆ. ನನ್ನನ್ನು ನೋಡಿಕೊಳ್ಳುವವನು, ನನಗೆ ಸಹಾಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನನಗಾಗಿ ಜೀವಿಸ್ತಾ ಇದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ಭಯಪಡಲ್ಲ. ಕರ್ತನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುತ್ತಾ ಆತನ ವಾಕ್ಯವನ್ನು ಅನುಸರಿಸುತ್ತಾ ಜೀವಿಸುವುದಾದರೆ ನಾನು ಭಯಪಡೋದು ಬೇಡ, ನಾವು ಭಯಪಡೋದು ಬೇಡ. ದೇವರಲ್ಲಿ ಆಶ್ರಯಿಸಿ ಮುಂದೆ ಹೋಗೋಣ. ಕೆಟ್ಟ ಸುದ್ದಿಯ ಭಯವಿಲ್ಲದೆ ಶುಭ ಸುದ್ದಿಯನ್ನು ಕೊಡುವಂತಹ ಒಬ್ಬ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆತನ ಮುಖವನ್ನು ನೋಡೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ಕರ್ತನೆ, ನಾವು ನಿನ್ನಲ್ಲಿ ಆಶ್ರಯಿಸ್ತಾ ಇದ್ದೇವೆ, ನಿನ್ನ ಮುಖವನ್ನೇ ನೋಡ್ತಾ ಇದ್ದೇವೆ. ನೀವು ನಮಗೆ ಸಹಾಯ ಮಾಡುವಂಥ ದೇವರು, ನೀನು ನಮಗೆ ಅದ್ಭುತ ಮಾಡುವ ಸರ್ವಶಕ್ತನಾದ ದೇವರು, ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಾವು ನಿನ್ನಲ್ಲಿ ಭರವಸೆ ಬಿಟ್ಟು ಸ್ಥಿರ ಮನಸ್ಸುಳ್ಳವರಾಗಿ ಕರ್ತನೆ, ಕೆಟ್ಟ ಸುದ್ದಿ ಭಯವಿಲ್ಲದೆ ನಿನ್ನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.